ಸುಮ್ಮನೆ ಸಿಗರೇಟ್ ಹೊಡೆದು ಪಟಾಕಿ ಹೊಡೆದ್ರು ಏನು ಬರಲ್ಲ. ಏನು ಸಾಹೇಬ್ರೆ ಅಲ್ವಾ? ಏನು ಬರಲ್ಲ. ಹತ್ರ ಸ್ವಾಮಿಯವ್ರು ನೋಡ್ಬೇಕು ಅಂತ ಸ್ವಾಮಿಯವ್ರಿಗೆ ಕರಿತೀನಿ. ಇವರು ಸ್ವಾಮಿಗಳೊಳಗೆ ಇದ್ದಾರೆ. ನೀವು ಯಾರು ಸ್ವಾಮಿ ನೋಡ್ಬೇಕು ಅಂತ ಕೈ ಎತ್ತಿ ಕರೆಸ್ತೀನಿ ಜಲ್ದಿ. ಗುರು ನೋಡ್ಬೇಕು ಅಂತಕ್ಕಂಥವ್ರು ಇದ್ರೆ ಗುರುಗಳು ಸ್ವಾಮಿಯವರು ಅಂತಕ್ಕಂಥ ಇದ್ರೆ ಕರೀರಿ. ವಿಷಯ ನೋಡಿ ಬರ್ತಾರೆ ಅವರೇ ಗೊತ್ತಾ? ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. ನೋಡಿ ಶ್ರೀ ಕ್ಷೇತ್ರ ದುರ್ಗಾ ಸ್ಥಳ ಅಂತ ನಮ್ಮ ದೇವಸ್ಥಾನ ನಿಮ್ ನೆನಪಿರ್ಲಿ ಬಂದಿರತಕ್ಕಂತಾರೆ ಅರ್ಥ ಆಗ್ತದ? ದುರ್ಗಾ ಸ್ಥಳ ಅಂದ್ರೆ ದುರ್ಗಮ್ಮ ಗಂಗಮ್ಮನ ಎಲ್ಲಾರು ದುರ್ಗಾ ಸ್ಥಳ ಅಂತ ಕರಿತೀವಿ. ದುರ್ಗಾ ಅಂದ್ರೆ ಅಮ್ಮ, ನಾವು ಭೂಮಿ ತಾಯಿ ಹೋಲತ್ತೀವಿ. ಗಂಗಮ್ಮ ಯಾರಿಗೆ ಮಾಡಕ್ಕೈತಿ ಅಲ್ವಾ? ಅದಕ್ಕೆ ಏನ್ ಮಾಡೋಣ, ಮಿತವಾಗಿ ಬೆಳೆಸೋಣ, ಹಿತವಾಗಿ ದೇವ್ರು ನೋಡ್ಕೊಳ್ಳೋಣ. ಅದಾ ಎಲ್ಲೇ ಹೋಗಿ ನಿಮ್ಮ ಮನೇಲಿ ತಿನ್ನೋನ್ನ ವ್ಯರ್ಥ ಮಾಡಬೇಡಿ. ಸಾಧ್ಯವಾದಷ್ಟು ನೀರನ್ನ ಕಮ್ಮಿ ಬಳಸಿ, ವೇಸ್ಟ್ ಮಾಡಬೇಡಿ. ಯಾಕಂದ್ರೆ ನಮಗೆ ಕರೆಂಟ್ ಬರೋಂಥ ಮಳೆ, ನೀರು ಬರೋಂಥ ಮಳೆ ಏನಾಗಿಲ್ಲ. ಸಣ್ಣ ಬೋರ್ ಹಾಕೊಂಡಿವಿ, ಸಣ್ಣ ನೀರ್ಬಿಟ್ಟು ದಯವಿಟ್ಟು ನೀರು ವೇಸ್ಟ್ ಮಾಡಬೇಡಿ. ಅಳ್ದಕೊಳ್ಳಿ ಕಾಲ ಆಯ್ತಾ? ಯಾರ್ಯಾರಿಗೆ ಕಾಯಿಲೆ ಕಸರೆ ನಂಬಿಕೆ ಇಲ್ಲ ಅಂದ್ಕೊಂತೀರಿ ಅಡ್ಡದಾಡ ಬದಲು ದಯವಿಟ್ಟು ಸ್ಟ್ರೈಟ್ ಹೋಗಿ ತಲೆ ಮೇಲೆ ನೀರು ಹಾಕಿ ಪುಣ್ಯಸಿದ್ರೆ ನೀರು ಬರ್ತಾ ಇರೋದು. ಮಧುಗದ ಕೆರೆ ಅಂತ ಕೇಳಿರ್ತೀವಿ ನೀವು. ಮಳೆ ಬಂದ್ರೆ ಕೆರೆ ತುಂಬಲ್ಲ, ಅದು ಗಾಳಿ ಬಂದು ಕೆರೆ ತುಂಬುತ್ತೆ. ಆಷಾಢ ಶ್ರವಣಕ್ಕೆ ತುಂಬ ಕೆರೆ ಅಂತ ಕೆರೆ, ಪುಣ್ಯದ ಕೆರೆ. ಅದನ್ನೇ ಕುಡಿದು ಬೆಳೆದಂದರು. ಕಾಲಕ್ರಮೇಣ 20 ವರ್ಷದಿಂದ ಹಳ್ಳ ಇರಿತಿತ್ತು. ಹಳ್ಳ ಇರಿದ್ರೆ ನಾವು ಹೊಡೋಬೇಕಿತ್ತು ಅಂತ ಹಳ್ಳ. ಆ ಕಡೆ ಇನ್ನೊಂದು ಸಿಗುತ್ತೆ ಹಿಂಕೆರೆ ಹಳ್ಳ ಅಂತ ನೀವು ಕೇಳಿದ್ರಿ. ಕರ್ನಾಟಕದ ದೊಡ್ಡ 2ನೇ ಕೆರೆ ಪುಣ್ಯ ಕೆರೆಗೂ ಅಂತ. ಇಲ್ಲಿವರೆಗೆ ಈಗ ಬರ್ತಾ ಇದೆ. ತಲೆ ಮೇಲೆ ನೀರಕ್ಕೆ ಸ್ಟ್ರೈಟ್ ಮ್ಯಾಕ್ ಹೋಗಿ ದಯವಿಟ್ಟು ಕುಬೇರಮೂಲಿಗೆ ಹೋಗಿ. ನಿಮ್ಮ ಕಾಲು ಪವನಾರ ಆಗಲಿ. ಬೆಂಗಳೂರಿಗೆಲ್ಲ ಬರೀ ಟೈಲ್ ಕಲ್ಲು ತುಳಿದು ಕಾಲ ಬಂದಿರುತ್ತೆ. ಸ್ಟ್ರೈಟ್ ಮನೆಗೆ ಹೋಗಿ ಅಲ್ವಾ? ಎಲ್ಲ ಕಿಟಕಿ ಓಪನ್, ಸುತ್ತ ಕಿಟಕಿ ಇರಲೇಬೇಕು. ಕಂಡ ಮೇಲೆ ಬಗ್ಗೆ ನೋಡೋಕೆ ಮ್ಯಾಲೆ ಮೋಲ್ಡ್ ಇರಲೇಬೇಕಿಲ್ಲ. ಗಂಡನ ಡೈವರ್ಸ್ ಇಲ್ಲಿ 8 ಡೈವರ್ಸು ಅಕ್ಕತ್ತು ನಮ್ಮ ಮಗು ಹೊಡುತ್ತೆ ಅಂದ್ರೆ ಹಾಸ್ಟ್ಲು. ಒಂದೇ ಮಗು ಎಲ್ಲಿದೆ ಅದು ಅವನು ಬಂದು ಅಲ್ಲೇ ಹೊಡಿತಾನೆ ಜಾಸ್ತಿ. ಮತ್ತು ಎಲ್ಲಿ ಒಂದು ಹೊಡಿತಾನೆ ಅಲ್ಲಿ ಹೊಡೆಯೋದು. ಒಂದು ಅಲ್ಲಿ ಹೋಗ್ರಿ ನೀವು ಅಂತ ಅದೇ ಅಕ್ಷರ ಕಂಟಿನ್ಯೂ ಮಾಡ್ಕೊಳ್ಳಿ ಅಂತ ನಾವು ನೀವು ಹಾಕಿರ್ತೀರ ಅಂತ ಅವನು ಬಂದು ಅಲ್ಲಿ ಆಂಕ ಆಗ್ತಾನೆ. ನಾವು ಇಲ್ಲಿದ್ದೀವಿ. ನಮ್ಮ ಮನೆಯೊಳಗೆ ಹೆಂಗಿತ್ತಿಂದ ಒಂದ್ಸರಿ ನೋಡ್ಕೊಬಾರ. ಯಾರು ಹೋಗಿ 18 ಜನ ನಮ್ಮ ಅಪ್ಪ ಅಮ್ಮ ಎಲ್ಲ ಇದ್ದಾರೆ. ಸುಖ ಇದೆಯಲ್ವಾ? ಆರೋಗ್ಯ ಇದೆ ನೋಡಿ ನಿಂದೆ ಅಲ್ವಾ? ನಾವು ತುಂಬ ಶ್ರೀಮಂತರು, ನೀವು ತುಂಬ ಶ್ರೀಮಂತರು. 180 ಕಿಲೋಮೀಟರ್ ಸ್ಪೀಡಾಗಿ ಗಾಡಿ ಹೊಡಿತೀರಿ ನೀವು. ಹೊಸ ಕಾರು ಲೋನ್ ತೀರ್ಸೋಕ್ಕಾಗಲ್ಲ, ಸಾಲ ಮಾಡ್ಕೊಂಡಿರ್ತೀವಿ. ನಂದು 37,000 ಕಾರು ಸೀದಾ ಮನೆಗೆ ಬರುತ್ತೆ. 80 ಮೇಲವಲ್ಲ, ಬ್ರೇಕ್ ಅಡಿಯಲ್ಲ ಅಂತ 800 ಓಮಿನಿ. ದೇವ್ ಮನುಷ್ಯ ಹೆಂಗ್ ಗೊತ್ತಾ? ಹಾಸಿಗೆದಷ್ಟು ಕಾಳ್ತಾ ಇದ್ದೀವಿ. ಸಾಲ ಮಾಡ್ಬಿಡಿ. ಸಾಲ ಮಾಡಿ ನೀವು ಸತ್ತೋದಿರಿ ಅಂತ ಅರ್ಥ ಅಲ್ವಣ? ಸಾಲ ಮಾಡಿ ಸತ್ತೋಯ್ದೀವಿ ಅಂತ ಅರ್ಥ. ಗುಲಾಮ್ರ ಇದ್ದೀವಿ ಅಂತ ಸಾಲ ಮಾಡಿದ್ರಿ. ನಾವು ಸಾಲ ಮಾಡೋಣ ಹೇಳಿ ಸಾಹೇಬ್ರೆ, ಕರೆಕ್ಟಾ? ಎಷ್ಟು ಬೇಕು ಕಷ್ಟ ಮಾಡೋಣ. ಅದ ಇನ್ನೊಂದ್ಸರಿ ಹೇಳ್ತೀನಿ. ದುರ್ಗಾ ಸ್ಥಳ ಅಂತ ಯಾರು ನಿಮ್ಮ ಮನೆ ಬಾಗಿಲಿಗೆ ಬಂದು, ನಿಮ್ಮ ಊರಿಗೆ ಬಂದು, ನಿಮ್ಮ ಕ್ಷೇತ್ರಕ್ಕೆ ಬಂದು, ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ, ಯೂಟ್ಯೂಬ್ ಫೇಸ್ಬುಕ್ಕಲ್ಲಿ ಅದು ಒಂದು ಚೀಟಿ ಕೊಟ್ಟಲ್ಲಿ ಮನೆ ಬಾಗಿಲಿಗೆ ಬಂದು ದುರ್ಗಾ ಸ್ಥಳ ಅಂತ ಹೇಳಿ ಯಾರ ಬಂದು ನಿಮ್ಮ ಮನೆ ಬಾಗಿಲಿಗೆ ಕೇಳಿದ್ರೆ ₹1 ದುಡ್ಡನ್ನ ಯಾರಿಗೆ ಕೊಡ್ತಕ್ಕಂಥದ್ದಿಲ್ಲ. ನೆನಪಿದೆಯಾ ನಿಮಗೆ? ₹1 ದುಡ್ಡು ಯಾರಿಗೆ ಕೊಡಬಾರ್ದು. ಒಂದು ವೇಳೆ ಯಾರು ನಿಮ್ಗೆ ಮೋಸ ಮಾಡಿದ್ರೆ ನಮಗೆ ದಯವಿಟ್ಟು ಅವ್ರ ನಂಬರ್ ನಮಗೆ ಕೊಡ್ತಕ್ಕಂಥದ್ದು ದಯವಿಟ್ಟು. ಯಾಕಂದ್ರೆ ನಮಗೆ ಕೊಡಿ, ನಾವು ವಿಚಾರಿಸ್ಕೊಂತೀವಿ. ಯಾಕೆ ನಿಮ್ಗೆ ನೋಡಿರ್ತೀರಿ ಒಂದು 16 ಹುಡುಗಿ ರೆಡಿ ಮಾಡ್ತೀವಿ ನಾವು. ಇಲ್ಲೇ ಬರ್ತಾನೆ, ಇಲ್ಲೇ ಪರಿಚಯ ಮಾಡ್ಕೊತಾನೆ. ಇಲ್ಲಿಂದ ಬೆಂಗಳೂರಿಗೆ ಹೋಗೋದಕ್ಕೆ 50,000 ದುಡಿಸ್ಕೊಂತ ನಾವು. ಆ ತಲೆ ಬೇಕು ನಿಮಗೆ. ನಾವು ಫ್ರೀಯಾಗಿ ಅಂತರ ಕಟ್ಟಿ ಹಾಕಿ ಕಳಿಸಿದಾಗ ಹುಷಾರು ಮಾಡಿದಾಗ ಮತ್ತೆ ಯಾಕೆ ಬೇರೆ ನಂಬ್ತೀರಾ ಅಂತ. ಇಲ್ಲಾರ ಬಂದು ಆಟೋದ ಅರ್ಜೆಂಟ್ ಅದು ಕೆಲವು ದರ್ಜನ ಯಾರು ಬಂದಿರಾ? ಆಟೋ ಬಿಡಿ ಅಪ್ ಅಂಡ್ ಡೌನ್ ಮಾಡ್ಕೊಂಬಂದು ಯಾರಿದ್ದೀರಾ? ಇದ್ದೀರಾ? ತಲೆಯಲ್ಲಿ ಬುದ್ಧಿ ಇದ್ರೆ ಆಟೋ ಕಳಿಸಿ ಬನ್ನಿ. ಅರ್ಥ ಆಗ್ತದ? ನಾವು ಅವರೆಲ್ಲ ಗಲಾಟೆ ಎಲ್ಲ ಮಾಡಿದ್ವಿ. ಅವ್ರಿಗೆಲ್ಲ ನಮ್ಗೆ ಹೊಡಿತೀವಿ ಅಂದ್ರೆ ಅವ್ರು ಯಾರು ಹೊಡೆದಿಲ್ಲ. ₹50 ಸೀಟ್ ಲೆಕ್ಕ. ಸಾಯಂಕಾಲ ಗಾಡಿ ನಾವು ಡ್ರಾಪ್ ಮಾಡ್ತೀವಿ. ಅರ್ಥ ಆಗ್ತದ? ನೀವು ಬಂದಿದ್ದು ದೇವ್ರು ಅವ್ನು ಕರ್ನಾಗ ಹೋಗ್ಬೇಕು. ನೀವು ದೇವ್ರಿಗೆ ಬರ್ತೀರ, ಅವ್ರಿಗೆ ಹುಷ ಬರ್ತೀರ. ನಾನು ಸಾಕಷ್ಟು ಹೇಳ್ತಾ ಇದ್ದೀನಿ. ಅಪ್ ಅಂಡ್ ಡೌನ್ ಗಾಡಿ ಮಾಡ್ಕೊಂಬಂದ್ರೆ ನಿಮ್ಮನ್ನ ತಲೆ ತಿಂದ ಅವ್ನು ಏನು ಕೆಲಸ ಕಡ್ರ ಬಾಡಿ ಆಗಲ್ಲ. ಎದುರಿಗೆ ದೈವಲ್ ಆಗ್ತೀನಿ ನೋಡಿ ನಾನು ಕರ್ಕೊಂಬೋಗು. ಈಗ ಒಂದ್ಸರಿ ಏನೋ ನಮ್ಮ ಎಮ್ಮೆಯವರು ಒಂದ್ಸರಿ ಸೀಟ್ ಮಾಡ್ಕೊಟ್ಟೆ. ಏನು ಬರೀ ಅಲ್ಟೆ ಬಂದಿಗೆ ಒಂದು ಸಣ್ಣಗೈತೆ. 200 ಅಪಮಾನ 7 ಕಿಲೋಮೀಟರ್ ಆಗುತ್ತೆ. 14 ಕಿಲೋಮೀಟರ್ 500 ಜನ ಇಸ್ಕೊಂತಾರೆ. ನಿಮ್ಗೆ ಹೇಗೆ ಕೊಡ್ತಾರೆ ಅವರು? ಬೇಗ ಬನ್ನಿ ಅಂತ. ನೀವೇನು ಮಾಡ್ತೀರಿ ಗೊತ್ತಾ? ಎಲ್ಲಿಂದಲೋ ಬಂದು ನಿಮ್ಗೆ ಕಷ್ಟ ಬಿಡ್ತೀರಿ. ಆಟೋದನ್ನು ಕಾಯ್ತಾನೆ, ಬಸ್ಸನ್ನು ಕಾಯ್ತಾರೆ ಅಂತೀರಿ. ನೀವು ಹೋಗೋದು ಯಾವಾಗ? ಅಪ್ ಅಂಡ್ ಡೌನ್ ಬನ್ನಿ, ಅಪ್ ಅಂಡ್ ಡೌನ್ ಬರಬೇಡಿ. ಅರ್ಥ ಆಗ್ತದ? ಯಾರೇ ಬಂದರೂ ಅಪ್ ಅಂಡ್ ಡೌನ್ ಬರಬೇಡಿ. ಅವ್ರು ನಿಮ್ಗೆ ಯಾಮಾರಿಸ್ತಾರೆ. ಸಾಧ್ಯವಾದರೆ ಯಾವ ಗಾಡಿ ಆಟೋ ಸ್ಟಿಕ್ಕರ್ ಆ ಗಾಡಿಗೆ ಎತ್ತಿ. ನಿಮಗೆ ನೆನಪಿರಲಿ, ಸ್ಟಿಕ್ಕರ್ ಯಾವ ಗಾಡಿ ಇರುತ್ತೆ ಅವ್ನಿಗೆ ಸೀಟ್ ಹೊಡಿತಾನೆ ಇಲ್ಲಿಂತ ಲೆಕ್ಕ. ಸ್ಟಿಕ್ಕರ್ ಏನಿಲ್ಲ, ನೀವು ಯಾಮಾರಿಸ್ತಾವನೆ ಅಂತ. ಇಷ್ಟ ಇಲ್ಲ ಅಂದ್ರೆ ಹೊಸ ಏನಂತ ₹400 ಆಗುತ್ತೆ. ಅಪ್ ಅಂಡ್ ಡೌನ್ ಭಾಳ ದೂರ ಆಗುತ್ತೆ. ಹಂಗೆ ಅಂತ ಯಾಮಾರಿಸ್ಬಿಡ್ತಾನೆ. ನೀವು ಯಾಮಾರ್ಬಿಡ್ತೀರಿ. ಇಲ್ಲಿ ಬಂದು ದೇವ್ರು ನೋಡಕ್ಕೆ ಕೊಡಲ್ಲ. ಅವ್ನು ಫೋನ್ ಹೊಡಿತಾನೆ. ಲೇಟ್ ಆಗುತ್ತೆ ಸಾಯಂಕಾಲ 4 ಗಂಟೆ ಎಣ್ಣೆ ಹಾಕಣಕ್ಕೆ. ಎಣ್ಣೆ ಹೊಡೆದು ಯಾರು ಆಟೋ ಓಡಿಸಂಗಿಲ್ಲ. ಇಲ್ಲಿ ಓಡಿಸಲ್ಲ. ಆಟೋ 4 ಗಂಟೆಗೆ ನೀವು 4 ಗಂಟೆಗೆ ಇರ್ತಾರೆ ಅಷ್ಟೇ. 4 ಗಂಟೆ ಮೇಲೆ ಹೊಡಿತಾರೆ. ನಿಮಗೆ ಟಾರ್ಚರ್ ಅವ್ರಿಗೆ ಬೇಗ ಅವ್ನಿಗೆ ಅಲ್ಲ ಲೇಟ್ ಆಗುತ್ತೆ ಅಂತ. ದಯವಿಟ್ಟು ಆಟೋ ಅಪ್ ಅಂಡ್ ಡೌನ್ ಮಾಡ್ಕೊಂಬಂದ್ರೆ ಆಟೋದು ಒಂದು ಕಡೆಯಿಂದ ಮಾಡ್ಕೊಂಬನ್ನಿ. ಸುಖವಾಗಿ ದೇವ್ರು ನೋಡಿ. ದೂರಿಂದ ಬರ್ತೀರಂತೆ, ಸಾಲ ಮಾಡ್ಕೊಂಬರ್ತೀರಿ, ನಿದ್ಗೆಡ್ಕೊಂಡ್ ಬರ್ತೀರಂತೆ. ದೇವ್ರ ಮುಂದೆ ತಣ್ಣಗೆ ಕುತ್ಕೊಳ್ಳಿ ಸ್ವಲ್ಪ ಹೊತ್ತು. ಬಂದ ತಕ್ಷಣ ಆಟೋದನ್ ಕಾಯ್ತಾನೆ. ದೇವ್ರು ನೋಡಂಗೆ ಎಲ್ಲಿ ಇವರು ಆಟೋದನ್ ಫೋನೇ ಕಾಯ್ತಾ ಇರ್ತಾರೆ. ಅವರು ಹೋಗ್ಬೇಕು. ಅವನಿಗೆ ಯಾವ ಕೆಲಸ ಅಪ್ ಅಂಡ್ ಡೌನ್ ಬಾಡಿಗಿರುತ್ತೆ. ಇದ್ರೆ ಯಾವ ಊರು ಇರ್ತಾವು? ಕೊಪ್ಪಳ ಬುದ್ಧಿಲ್ವೇನಲ್ಲ ನಿಮಗೆ? ಲೈವಲ್ಲಿ ಆಗ್ತೈತಿ ನೋಡಿ. ಅಪ್ ಅಂಡ್ ಡೌನ್ ಯಾರು ಮೋಸ ಬಿಡಿ. 800,000 ಕಿಲೋಮೀಟರ್ ಮುಂಚೆ ಎಲ್ಲ ಗಲಾಟೆ ಮಾಡ್ಕೊಂಡಿದ್ದೀವಿ. 7 ಲೈವಲ್ಲಿ ಇದ್ದೀವಿ. ಎಲ್ಲ ಮಾಡಿದ್ದೀನಿ ನಾನು. ಅಣ್ಣ ಎಲ್ಲರೂ ಇದ್ದೀನಿ ನಾನು. ಈಗಿಲ್ಲ. ಈ ಒಳ್ಳೆ ಮನುಷ್ಯ ಬೇಕಾದ್ರೆ ಅವ್ರು ಕೇಳಿ ಸಾಹೇಬ್ರನ್ನ. ಏನು ಸಾಹೇಬ್ರೆ ಈಗ ಭಾಳ ಒಳ್ಳೆ ಮನುಷ್ಯ. ನಾನು ಜೀವನದಲ್ಲಿ ಎಣ್ಣೆಗೆ ಕೊಡ್ತಿಲ್ಲ. ಎಲ್ಲಕ್ಕೂ ರೆಡಿ ನೋಡ್ರು. ಒಳ್ಳೆ ಕೆಟ್ಟಕ್ಕೆ ಆಗಲ್ಲ ಇತ್ತು. ಈಗ ಒಳ್ಳೆ ಮನುಷ್ಯ ಯಾಕೆ ಗೊತ್ತಾ ಒಳ್ಳೆದೀವಿ. ಈಗ ಯಾರನ್ನು ಬೈಯೋದೇ ಬಿಟ್ಬಿಟ್ಟು ಯಾಕೆ ಗೊತ್ತಾ? ಅನ್ನೋದೇ ಬಿಟ್ಬಿಟ್ಟಿದ್ದೀವಿ. ನೀವೇ ಅಂದಾತ ನಮಗೆ. ನೀವೇ ನಮ್ಮ ಬಟ್ಟೆ ಕೊಡಿ, ನೀವೇ ಅನ್ನ ಕೊಡಿ. ನೀವು ಕೂಡ ಕಾಣಿಕೆ ದುಡ್ಡು ನಾವು ಊಟ ಮಾಡ್ತಿರೋದಂತಕ್ಕಂಥದ್ದು ಗೊತ್ತಾಯ್ತಾ? ಯಾರಿಗೂ ₹1 ಕೊಡ್ಬೇಡಿ. ನೀವೇನು ಕಾಣಿಕೆ ದುಡ್ಡು ಹಾಕಿದಂತ ಯಾರಿದ್ದೀರಿ ಹಂಚ್ಕೊಡಿಸ್ತಾರೆ. ಇಟ್ಟು ಯಾರಿದೆ ಅದೆಲ್ಲ ಒಂದು ಸಣ್ಣ ಗುಡಿ ಕಟ್ಟೀನಿ. ನಾನೇ ಮೇಸ್ತ್ರಿ. ಕರೆಂಟ್ ಇರಲ್ಲ ಅಂತ ಗಾಳಿ ಹೆಂಗೆ ಮಾಡಿ. ಚೆನ್ನಾಗಿದೆ ದೇವಸ್ಥಾನ.
ಮೇಸ್ತ್ರಿ ನಾನೇ ಆಯ್ತಾ. ಇದು ಚಿನ್ನಶೈಲಮಿಂದ ತಮಿಳ್ನಾಡಿಂದ ಬರ್ತಾನೆ, ಕಾಲು ಕುಂಟ್ಕೊಂಡು ಕುಮಾರ ಅಂತ ಹೇಳಿ, ಅವನಿಗೆ ಕಾಲು ಬರುತ್ತೆ ಇಲ್ಲಿ, ಅವನೇ ದೇವಸ್ಥಾನ ಕಟ್ಟುತ್ತೆ ಪುಣ್ಯಾತ್ಮ ಮೇಸ್ತ್ರಿ. ನಂಜನಗೂಡಲ್ಲಿ ಪುಣ್ಯಾತ್ಮರು ಇಬ್ಬರು ಗಂಡು ಮಕ್ಕಳು ಹೆಣ್ಮಕ್ಳು ಎದಿ ಬದ್ರಂತೆ, ಆ ಪುಣ್ಯಾತ್ಮ ದೇವಸ್ಥಾನ ಕಟ್ಟೋದು ಕೈ ಇರಲಿಲ್ಲ ಅಂತ. ವೆಲ್ಡಿಂಗ್ ಮಾಡೋಣ ಬಂದು ಚಿಂತಾಮಣಿ ಕಣ್ಣು ಬಂದವಂತೆ. ನನಗೆ ಜಗತ್ತಿನ ಇವೆಲ್ಲ ಬರೋ ಕಾರಣ ಶಿವಣ್ಣ ಅಂತ ಹೇಳಿ, ಪಂಚಪಿಡ್ತ ಲಿಂಗಾಯತ ಹುಡುಗ ಶಿವಣ್ಣ ಅಂತೇಳಿ ಬರ್ತಾನೆ ವೀಲ್ ಚೇರಲ್ಲಿ, ಅವನಿಗೆ ಕಾಲು ಬಂದ್ಬಿಡುತ್ತೆ. ಆ ಪುಣ್ಯಾತ್ಮ ನಾನು ಫೇಸ್ಬುಕ್ ಮಾಡೋದು ನಾನಲ್ಲ ಆಯ್ತಾ. ಕಣ್ಣು ಫೋಟೋ ಕೊಡೋನು ಆಂಧ್ರ ಮೂಲತಃ ಗೌತಮ್ ಅಂತ ತುಮಕೂರು ಇದ್ದಾರೆ ಆಯ್ತಾ. ಇನ್ನಿಲ್ಲಿ ನಾನು ವೀಡಿಯೋ ಮಾಡೋದು ನೀವು ಬರ್ತದೆ ಇಲ್ಲ ಅಂದ್ರೆ ಅಪ್ಪನ ಕಿಡ್ನಿ ಫೇಲ್ ಅಲ್ಲ ಅಡುಗೆ ಮಾಡಿ ಕೆಲಸ ಮಾಡ್ತೈತಿ ಆಯ್ತಾ. ಅರೆ ಬಡಿತೀರ ಮಾತಾಡ್ತಿರಲ್ಲ ಅಂದಿದ್ದು, ಅರೆ ಬಡಿತಾ ನೋಡಿ ನೀವು. ಜಾತಿ ಗುದ್ದಾಡ್ತೀವಿ. ನಾನು ಗೌಡ, ಅವ್ನು ಲಿಂಗಾಯತರು, ಅವ್ನು ಸೆಟ್ರು, ಅವ್ನು ಲಂಬಾಣಿಸು, ಅವ್ನ ನಾಯಕರು, ಅವ್ನು ಎಸ್ ಸಿ. ನಾವು ಜಾತಿ ಗೀತಿ ಕೇಳೋದಿಲ್ಲ, ಯಾವ ಎಸ್ ಸಿ ಯಾವ ಧರ್ಮ ಯಾವುದು ಬೇಡ, ಯಾವುದು ಈ ಕೀಳಾಗಿ ನೋಡೋದೇ ಬೇಡ, ಎಲ್ಲರೂ ರಕ್ತ ಬರುತ್ತೆ. ನಮ್ಮನ್ನು ಅಡುಗೆ ಮಾಡ್ಯಾರ ಅವ್ರು ಎಸ್ ಸಿ ಧರ್ಮದವರು. ನಾಚಿಕೆ ಆಗ್ತದೆ ಇನ್ನಕ್ಕೆ, ಅರ್ಥ ಮಾಡ್ಕೊಂಡು ಹೋಗಿ ಆಯ್ತಾ. ಉದ್ದಾರ್ಬಿಡಿ, ದೂರಿಂದ ಬಂದು ಏನ್ಬೇಡಿ. ನಾನು ಜನಕ್ಕೆ ಯಾಕೆ ಬೇಜಾರಾಗ್ತೀವಿ ಅಂದರೆ ಜನಕ್ಕೆ ಸಿಂಪಲ್ ಆಗಿ ಕೇಳ್ತಾರೆ ನಮ್ಮನ್ನ, ಲೇಟ್ ಆಗುತ್ತಾ ಅಂತ. ಒಂದು ಸಣ್ಣ ಉದಾಹರಣೆ ನನ್ನ ಮಗಳಿತ್ತಲ್ಲಿ ಬಾ ಮಗಳಲ್ಲಿ ಕಂಡ ಈ ಸಣ್ಣ ಉದಾಹರಣೆ. ಇಂಥ ಒಂದು ಹುಡುಗಿ ಶಿವಮೊಗ್ಗದಲ್ಲಿ ಏನು ಮಾಡುತ್ತೆ, ಚಿಕ್ಕದಾಗಿ ಒಂದು ಲವ್ ಮಾಡುತ್ತೆ. ಯಾರನ್ನ ವೀಲಿಂಗ್ ಮಾಡ ಅಂತಕ್ಕಂತಾರನ್ನ ತೆಗಿ ಬೈಕೆ ಬೇಡ, ನಿನ್ನೇನು ಇದು ಬೈದಿಲ್ಲ ಬಾ ಮಗಳಲ್ಲಿ. ಈ ಥರ ಒಂದು ಹುಡುಗಿ ಚಿಕ್ಕದಾಗ ಒಬ್ಬ ಲವ್ ಮಾಡುತ್ತೆ, ಯಾರು ಐವೇಕೆ ನನ್ನ ಮಗನ ವೀಲ್ ಮಾಡೋಣ ಮನೆ ಮುಂದೆ ವೀಲಿಂಗ್ ಮಾಡ್ತಾನಂತೆ. ಈ ಥರ ಮುದ್ದು ಅಪ್ಪ ಈಗ ಮುದ್ದ ಒಂದು ಹುಡುಗಿ ಇರುತ್ತೆ ನೋಡಕ್ಕೆ, ನನ್ನ ಮಗಳ ಥರ ಇದ್ದಾಳೆ. ನನಗೂ ಯಾಕೆ ಈ ಮಕ್ಕಳುಗಳನ್ನ ಪ್ರೀತಿ ಮಾಡ್ತೀವಿ ಅಂದರೆ 14-15 ವರ್ಷ ಹಿಂದೆ ಒಂದೇ ಒಂದು 100 ದುಡ್ಡು ಡಾಕ್ಟರ್ ಮಗು ನೋಡಿಲ್ಲ ನಮ್ಮ ಮಗವ ಅಂತ ಬಡವರು. ನಾವು ಕಡು ಬಡವರು. ಆ ಮಗು ತಿರೋದಿಲ್ಲ 15 ಮಗಳು. ನಂಗೆ ನಪ್ಪ ಕರೆಂಟ್ ಹೋಗ್ಬಿಟ್ಟು ಎಂಟು ಯಾವನು ಬಂದಿರಲಿಲ್ಲ ನೆಂಟರು, ಈಗ ಎಲ್ಲ ಬಂದರು ನೆಂಟರು ಉಣ್ಣಗೆ ಆಯ್ತಾ. ಇಂಥ ಮಕ್ಕಳು ದಯವಿಟ್ಟು ನಿಮ್ಮನೆ ಬಳಸಿದರೆ ದಯವಿಟ್ಟು ಮಗಳು ಏನು ಮೆಸೇಜ್ ಮಾಡ್ತಾರೆ ಫಸ್ಟ್ ಯೋಚನೆ ಮಾಡಿ, ನಿಮ್ಮನ್ನು ಚೆಕ್ ಮಾಡಿ. ಮಕ್ಕಳು ನೀವು ಅಷ್ಟೇ ದಯವಿಟ್ಟು ಫಸ್ಟ್ ಲವ್ ಮಾಡೋಕ್ಕೆ ಮುಂಚೆ ನಿಮ್ಮ ತಾಯಿ ಬಗ್ಗೆ ಯೋಚನೆ ಮಾಡಿ. ಭಾಳ ಕಷ್ಟಪಟ್ಟಿರ್ತಾರೆ. 3 ದಿನ ಲವ್ ಶಾಶ್ವತ ಅಲ್ಲ. ಯಾಕಿದ್ದು ಹೇಳ್ತೀನಿ ಅಂದರೆ, ಒಂದಿನ ಬ್ರೈನ್ ಟ್ಯೂಮರ್ ಮಗು 1 ವರ್ಷ ಕರೆಕ್ಟಾಗಿ ತಗೊಂಡೋಗ್ಬಿಟ್ಟು ಮದುವೆ ಆಗ್ಬಿಟ್ಟು ಓಡಾಡ್ತಾರೆ. ವರ್ಷ ಆದ್ಮೇಲೆ ಬ್ರೈನ್ ಟ್ಯೂಮರ್ ಮಗುತ್ತಾನೆ, ಹಾಸ್ಪಿಟಲ್ ಬಿಟ್ಟು ಹೋಗ್ತಾನೆ ಪುಣ್ಯಾತ್ಮ ಆಯ್ತಾ. ಆಗ ಅಪ್ಪ ಅಮ್ಮ ಬರಲ್ಲ, ಯಾಕೆ ಅಪ್ಪ ಅಮ್ಮ ಬರೀ ಕಡೆ ತಾಯಿ ಮಗಳು ಕಳೆದಿರ್ತಾರೆ. ಒಂದು ಅಜ್ಜಿ ಬರುತ್ತೆ, ಒಂದು ಕ್ಲಾಸ್ ಹಾಕೊಂಡು ಅಜ್ಜಿ ಒಂದು ಗಂಗಮ್ಮ ಅಂತ ಆಯಾ ಕೆಲಸ ಮಾಡಿ ಅಜ್ಜಿ ಕರ್ಕೊಂಬರ್ತಾರೆ. ದುರ್ಗಾಸದ ಹುಷಾರಾಗುತ್ತೆ. ಇರಲಿ ನಿಮ್ಮ ಅನಿಸಿಕೊಂಡು ದೇವ್ರ ಮೇಲೆ ಇರಲಿ ಆಯ್ತಾ. ಇಲ್ಲಿ ನನಗೆ ಸ್ಥಾನ ಏನು ಗೊತ್ತಾ, ನಾನು ಯಾವತ್ತು ಗುರುಗಳು ಆಗೋದು, ನೀವು ಗುರುಗಳು ನಾನು ಮಾಡೋಕ್ಕಾಗೋದಿಲ್ಲ. ನಾನು ಸಾಕ ಲೈವಲ್ಲಿ ಹೇಳ್ತಾ ಇರ್ತೀನಿ, ನಾನು ಗುರುಗಳು ಅಂತ ಎಲ್ಲ ಕರ್ಕೊಂಡೋದು ನಾನು ಗುರುಗಳಾಗಿರೋದೇ ಇಲ್ಲ ಅಂತ. ಸಾಕಷ್ಟು ಫಂಕ್ಷನ್ಗಳಿಗೆ ಹೋಗ್ತೀನಿ ನಾವು. ನನಗೆ ಅಲ್ಲಿ ಪಟಾಕಿ ಹೊಡಿಕೊಡ್ದು, ಅಲ್ಲಿ ಹೂವಿನ ಹಾಕ್ಕೊಡ್ದು, ಅಲ್ಲಿ ರೋಡ್ ಬ್ಲಾಕ್ ಮಾಡಬಾರ್ದು. ನಾನು ಡ್ರೈವರು ಎಲ್ಲ ಥರ ನೋಡಿ, ನೀವು ಆಂಬುಲೆನ್ಸ್ ಓಡಿಸೀನಿ. ಎಷ್ಟೋ ಜನ ಡ್ರೈವರ್ ಪೇಷಂಟ್ ನಮ್ಮ ಗಾಡಿ ಹೊದೋಗ್ಬಿಟ್ಟಾರೆ. ರೋಡ್ ಬ್ಲ್ಯಾಕ್ ಆಗಿ ಪಟಾಕಿ ಹೊಡಿತೀರಿ, ರೋಡ್ ಬ್ಲ್ಯಾಕ್ ಮಾಡ್ತೀರಿ, ಸಮಾರಂಭ ಮಾಡ್ತೀರಿ. ನಿಮ್ಮ ಸಮಾರಂಭಗಳಲ್ಲಿ ಯಾರೋ ಸದಸ್ಯರು ನಿಮ್ಗೆ ಗೊತ್ತಿರೋದೇ ಇಲ್ಲ. ಯಾವ ಆಂಬುಲೆನ್ಸ್ ಯಾರು ಇರ್ತಾರೋ, ಯಾರು ಅರ್ಜೆಂಟ್ ಹೋಗಿ ಯಾರು ಗೊತ್ತೇ ಇಲ್ಲ. ಈಗಂತೂ ರೋಡ್ ತುಂಬ ಅಂಶ, ಗೌರ್ಮೆಂಟ್ ಸರ್ಕಾರ ಎಲ್ಲ ಅಂಶ, ಒಡಿ ಅಂಶ. ಹಳ್ಳಿ ಕಡೆಯಿಂದ ಬರೋಕೆ ಅಂಶ ಹಾಕ್ಬೇಕು ಲೆಕ್ಕದಲ್ಲಿ. ಮೈನ್ ರೋಡೇ ಅಂಶ. ಎಲ್ಲಿ ನೋಡಿದ್ರು ಹಿಡಿಯಂಗಿಲ್ಲ, 40 ಹೋಗಿಲ್ಲ, 50 ಹೋಗಿಲ್ಲ. ರೂಲ್ಸ್ಗಳು ಲೈಟ್ ಹಾಕಂಗಿಲ್ಲ. ರಾತ್ರಿ ಹೊತ್ತು ಉದಾಹರಣೆ ದೊಡ್ಡ ಲೈಟ್ ಹಾಕ್ತಾರೆ. ಸನ್ಲೈಟ್ ಆಗಂಗೆ ನಮ್ಮಂತ ಕಾರ್ ಸನ್ಲೈಟ್ ಹಾಕೊಂಡು ಹೋಗ್ಬೇಕು. ಎದುರುಗಡೆ ಗಾಡಿ ಬಂದರೆ ಹಿಂಗೆ ಸಹಿ. ಯೋಚನೆ ಸರ್ಕಾರ ಮಾಡಲ್ಲ, ಜನ ಮಾಡಲ್ಲ. ನೀವು ಬರೀ ಗುದ್ದಾಡ್ತೀರಿ. ಅಲ್ಲಮ್ಮ, ಬೆಂಗಳೂರಿಗೆ ಎಷ್ಟು ಅಂಶವೇ ಸತ್ತೋಗ್ಬಿಡ್ತೀವಿ. ಡ್ರೈವರ್ ಸತ್ತೋಗ್ಬಿಡ್ತಾನಲ್ಲೇ. ಯಾರು ಡ್ರೈವರ್ ಬಗ್ಗೆ ಯೋಚನೆ ಮಾಡೋದೇ ಇಲ್ಲ. ಪೆಟ್ರೋಲ್ ಉಳಿಸಿ, ಡೀಸೆಲ್ ಉಳಿಸಿ, ಹಂಸ ಮಾರ ಹಾಸ್ಬೇಕು 100 ಎತ್ತ ಅಲ್ಲ. ದಯವಿಟ್ಟು ನಿಮ್ಮ ಊರುಗಳ ಹಂಸ ಹಾಕೊಂಡು ಬಂದು ನೋಡ್ತದೆ. ಹಂಸದು ನಿಜ ಬಾಳಿ. ಯಾವುದೋ ಹಳ್ಳಿ ಒಂದು 3-4 ಹಂಸ ಇರ್ತವೆ. ಮೊನ್ನೆ ನಾನೇ ಬರ್ತಾಯಿನಿ, ಅವನೇನು ಸ್ಟೈಲ ಬರ್ತಾನೆ, ನಿಂಗೆ ಹಂಸಿ ಹೆಂಗೆ ಗುದ್ದಲ್ಲ ಅಂತ ಬೈಕೋ ಹಿಂಗೆ ಬರ್ತಾನೆ, ಹಿಂಗೆ ಆಡ್ಕೊಂಡು ಹಿಂಗೆ ಹೇಳೋ ಹಂಸಿದಾವಲ್ಲ. ದಯವಿಟ್ಟು ಊರಲ್ಲೇ ಜಂಬ ಬಿಟ್ಟು ನಿಮ್ಮ ಊರಲ್ಲಿ ನಾನು ನನ್ನದು ನನ್ನಿಂದಲೇ 3 ಬಿಟ್ಟು ದೇವಸ್ಥಾನಕ್ಕೆ ಹೋಗಿ. ಅರ್ಥಾಗ್ತಾ? ನಾನು ನನ್ನದು ನನ್ನಿಂದಲೇ ಅನ್ನೋದು ಬಿಟ್ಟು ಬನ್ನಿ ದೇವಸ್ಥಾನಕ್ಕೆ. ಇನ್ನೊಂದ್ಸರಿ ಹೇಳ್ತೀನಿ, ದುರ್ಗಾಸನದಲ್ಲಿ ಯಾರೂ ಇಲ್ಲ. ನಾನು ನಿತ್ಯ ತಾಯಿ ತಂದೆ ಸೇವೆ ಮಾಡ್ಕೊಂಡು 2 ಅನ್ನ ತಿಂತೀನಿ. ಆ ತಾಯರಿಬ್ಬರು ಸೇವೆ ಮಾಡಿ 2 ಬಾಕ್ಸ್ ನೀರು ಕುಡಿತಿದ್ದೆ ಪುಣ್ಯ ಅಂತ. ನಾನು ಸೇವಕರಾಗಿ ತಾಯಿಗೆ ಆರಾಮಾಗಿದ್ದೀವಿ ನಾವು. ನಿಮ್ಮಂಗಿಲ್ಲ ನಾವು. ಸಾಲು ಇಲ್ಲ, ಸೂಲು ಇಲ್ಲ, ಬ್ಯಾಂಕ್ ಅಕೌಂಟ್ಗೂ ಇಲ್ಲ. ನಂದು ಮೊಬೈಲ್ ಏನು ಮಾಡೋಕ್ಕೆ ಹೋಗೋದಿಲ್ಲ, ಯೂಟ್ಯೂಬ್ ಏನು ಮಾಡೋಕ್ಕೆ ಹೋಗೋದು. ಮಾಡೋ ಇವತ್ತು ಮಾಡ್ತಾನೆ ಯೂಟ್ಯೂಬನ್ನು. ದಿನಕ್ಕೊಬ್ಬರು ಮಾಡ್ತಾರೆ. ನನ್ನ ಜಗತ್ತು ಪ್ರಸಿದ್ಧಿ ಮಾಡೋದು ನೀವೇ. ನಾನಂತೂ ಪ್ರಸಿದ್ಧಿ ಆಗಿಲ್ಲ, ಪ್ರಸಿದ್ಧಿ ಮಾಡಿದ್ದೀರಿ. ಫೋಟೋ ಹಾಕ್ತಿರಲ್ಲ ನಾನು. ಜನ ಮೋಸ ಆಗ್ತೀನಿ, ನೀವು ಮೋಸ ಮಾಡ್ತಾರೆ ನಿಮಗೆ ಅಂತೇಳಿ ನಾನು ನನ್ನ ಫೋಟೋ ಹಾಕಿ ಸೈಡಿಗೆ ಹಾಕೋದು. ನಾನೇ ಹಾಕ್ತೀನಿ ಫೋಟೋಗಳು. ಮುಂಚೆ ಫೋಟೋ ಹಾಕ್ತಿರಲ್ಲ. ಜನ ಎಲ್ಲ ಮೋಸನೇ. ಗುರುಗಳಿದ್ದಾರೆ ಅಂದರೆ ಗುರುಗಳು ಪರಿಚಯ ಮಾಡ್ಕೊಡ್ತೀನಿ, ನೀವು ಮೋಸ ಹೋಗ್ತೀರಿ. ದುರ್ಗಾ ಪರಮೇಶ್ವರಿಂದ ಎಲ್ಲ ಬೇಕಾದ್ರೆ ಮೋಸ ಹೋಗ್ತೀರಿ. ದುರ್ಗಾ ಸ್ಥಳ ಅಂತ ಪ್ರಪಂಚ ಒಂದೇ ಇರೋದು ಕಣ್ರಪ್ಪ. ದಯವಿಟ್ಟು ಧರ್ಮಸ್ಥಳ ಹೆಂಗಿತ್ತು ದುರ್ಗಾ ಒಂದೇ ಇರೋದು. ಯಾವ ದೇವ್ರು ಮಾಡ್ಕೊಂಡು ಒಮ್ಮೆ ಮಾಡ್ಕೊಂಡ್ರೆ ನಾವು ಜವಾಬ್ದಾರಲ್ಲ. ನೀವು ಮೋಸವ್ರು ನಾವು ಮನೆಯಿಂದ ಯಾರೋ ಬಂದಿಲ್ಲ, ಲಕ್ಷ ಬರೋರು ಒಬ್ಬನಲ್ಲಂತೆ ಹುಷಾರು ಮಾಡ್ತೀವಿ ಅಂತ. ಇಲ್ಲಿ ಬಂದು ಇಲ್ಲಿ ದೇವಸ್ಥಾನಕ್ಕೆ 80% ಪೇಷಂಟ್ ಬರ್ತಾರೆ. ಬರೀ ಮಾತಾಡ ಬರ್ತಾರೆ. ಇಲ್ಲಿ ಎಲ್ಲ ಕಡೆ ಬಂದೀವಿ ಹುಷಾರಾಗುತ್ತಾ ಅಂತಾರೆ. ಹುಷಾರನೆ ನಾಗರ ದೋಷ ಅಂತೀರಿ, ಏನೋ ದೋಷ ಆಗೈತಿ ಅಂತೀರಿ, ಏನೋ ಆಯ್ತು ಅಂತೀರಿ. ಯಾರು ಪೂಜೆ ಮಾಡೋದು? ಅವ್ರು 500 ಪೂಜೆ ಮಾಡ್ತಾರೆ. ಪುಣ್ಯ ಯಾರಿಗೆ ಬರುತ್ತೆ? ನಿಮಗೆ ಬರುತ್ತೆ, ಅವ್ರಿಗೆ ಬರುತ್ತೆ. ನೀವು ನಿಂತ್ಕೊಂಡಿರ್ತೀರಿ, ಪೂಜೆ ಮಾಡಿಸ್ತೀನಿ, ಫೋನ್ ಮಾಡೋದು ಪೂಜೆ ಮಾಡಿಸ್ತೀನಿ ಬಾ ಅಂತ. ಅದು ಬೇಡಿ ನಮಸ್ಕಾರ ಮಾಡಿ ನಿಮ್ಮ ಕರ್ಮ ಮಾಡಿರಿ. ನಾಗು ಐತೆ, ನಾಗ ಬೆತ್ತು ಐತಿ, ಎಲ್ಲ ಐತಿ. ಜನ ಸುಮ್ಕಿ ಎಲ್ಲ ತೋರಿಸ್ತೀವಿ ಅಮ್ಮ, ಎಲ್ಲ ಐತಿ. ಇಲ್ಲಿ ನಾಗ ಉತ್ತಮ ಐತಿ, ನಾವುಗಳು ಇದಾವೆ, ಎಲ್ಲ ಐತಿ. ಅದನ್ನು ದೇವ್ರಲ್ಲಿ ಕೂತಿತ್ತು, ಅಳಬ್ರು ಕೂತಿತ್ತು. ಅದಕ್ಕೆ ಅದನ್ನು ಕರ್ಗೆ ಇಲ್ಲ ಪೀಠ. ಜನ ಬಂದಲ್ಲ ಫೈಟಿಂಗ್ ಆಡ್ಕೊಂಡು ಸಂದೇಶ ಫೈಟಿಂಗ್ ಮಾಡ್ಯಾರು. ಹಂಗೆ ದೇವಸ್ಥಾನ ಹಿಂದಕ್ಕೆ ಮಾಡಿದ್ವಿ. ಬಂದಲ್ಲ ಕಂಪ್ಲೇಂಟ್ ಮಾಡಿ ಲೇಟ್ ಆಗುತ್ತಾ ಅಂತ ನಾವು ಹಬ್ಬಲ್ಲಿ ನಾವು ಸತ್ರ ಕೇಳೋದೇ. ಅಮಾವಾಸ್ಯೆ ಫ್ರೆಶ್ ಆಗುತ್ತೆ. ನಾವು ಉಂಡರ ತಿಂದರೆ ಕೇಳೋದೇ ಇಲ್ಲ. ಲೇಟ್ ಆಗುತ್ತಾ ಅಂತಾನೆ. ಎಲ್ಲ ಸಹಾಯಕ್ಕೆ ಕೇಳೋದೇ ಇಲ್ಲ ಅಂತ. ಪ್ರಸಾದ ಕೊಡ್ತೀನಿ, ನೀವು ಸಹ ದಯವಿಟ್ಟು ಪ್ರಸಾದ ಕೊಡ್ತೀನಿ. ಯಾಕಮ್ಮ